ಅಮೂಲ್ಯನ ತುಂಬಾನೇ ಪ್ರೀತಿಸ್ತೀನಿ ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೀವು ಅವಳಿಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರನ ತುಂಬಾ ಗೌರವಿಸ್ತೀನಿ. ಅಮೂಲ್ಯ ನನಗೆ ಸಿಗ್ಬೇಕು ಅನ್ನೋದು ನನ್ನ ಸ್ವಾರ್ಥ, ಒಪ್ಕೋತೀನಿ. ಆದ್ರೆ ನಂಗೆ ಅವ್ರು ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ಹೇಗಾದ್ರೂ ಇರ್ಲಿ ಅಂತ ಬಯಸೋ ನಾನಲ್ಲ. ಅಮೂಲ್ಯ ಸಂತೋಷವಾಗಿ ಸುಖವಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ. ಸುಹಾಸಿನಿ, ನನಗೊಂದು ಫೋನ್ ಮಾಡ್ಕೊಡು. ಬೇರೆ ವಿಷಯದಲ್ಲಿ ಅಷ್ಟು ಪೋಸ್ ಕೊಡ್ತೀಯಾ, ನಿಂಗೊಂದು ಫೋನ್ ಮಾಡಕ್ ಬರಲ್ವಾ? ಅಯ್ಯ, ಬಂದಿದ್ರೆ ನಿನ್ನನ್ನು ಯಾರು ಕೇಳ್ತಾ ಇದ್ರು? ಈಗ ಏನ್ ಮಾಡ್ಕೊಡ್ತೀಯೋ ಇಲ್ವಾ? ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ಏನು ಪೊಲೀಸ್ ಸ್ಟೇಷನ್? ಹೌದು, ಅವ್ರ ಜೊತೆ ನಾನು ಮಾತಾಡೋದಿದೆ. ಏನ್ ಜೋಕ್ ಮಾಡ್ತಾ ಇದ್ಯಾ? ಪೊಲೀಸ್ ಅವ್ರ ಹತ್ರ ನಿನ್ಗೇನ್ ಕೆಲ್ಸ ಇರುತ್ತೆ? ನಿನ್ನಂತ ಮಗಳು ಹುಟ್ಟಿರ್ಲಿಲ್ಲ ಅಂದ್ರೆ ನನಗೇನು ಕೆಲಸ ಇರ್ತಾ ಇರ್ಲಿಲ್ಲ. ಈ ಕೆಲಸನೂ ನಿನಗೆ ಸಂಬಂಧಪಟ್ಟಿರೋದೇನೆ. ಸುಮ್ನೆ ಸುತ್ತಿ ಬಳಸಿ ಮಾತಾಡ್ಬೇಡ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ನೀನು? ಎಲ್ಲಾನು ಸುಹಾಸಿನಿ, ಎಲ್ಲಾನು. ನೀನ್ ಮಾಡೋ ಕೆಟ್ಟ ಕೆಲ್ಸನ ನನ್ನಿಂದ ಸಹಿಸ್ಕೊಡಕ್ ಆಗ್ತಾ ಇಲ್ಲ. ನಿನ್ನ ಜೊತೆನೆ ಇದ್ದು ಅನ್ನ ತಿನ್ನಕ್ಕೂ ಅಸಹ್ಯ ಆಗ್ತಾ ಇದೆ. ನಾನ್ ದೂರ ಹೋಗ್ಬಿಟ್ರೆ ನಿನ್ನ ಹಾರಾಟ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ. ನಿನ್ನ ಉಪದೇಶ ನನಗ್ ಬೇಡ. ನಾನ್ ನಿನ್ ಮಗಳು ನಿನ್ ಹೊಟ್ಟೆಲ್ ಹುಟ್ಟಿದೀನಿ ಅನ್ ಮಾತ್ರಕ್ಕೆ ನಿನ್ ತರನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಅದೆಲ್ಲ ನಿನ್ನಿಂದ ಆಗಲ್ಲ ಬಿಡು. ಬೆನ್ನಿಂದ ಎಷ್ಟೋ ತಪ್ಪು ಮಾಡಿದೀಯ, ಬೇರೆಯವ್ರ ಜೀವನ ಹಾಳು ಮಾಡಿದ್ಯಾ. ಅದೆಲ್ಲ ಹಾಗೆ ಗುಟ್ಟಾಗಿ ಹುಡ್ಕೋಬಾರ್ದು. ಅದನ್ನೆಲ್ಲ ಜಗತ್ತಿನ ಎದುರಿಗೆ ತೆಗೆದಿಟ್ರೆ ನನ್ನ ಮನ್ಸಿಗೆ ನೆಮ್ಮದಿ ಆಗುತ್ತೆ, ಪಾಪ ಪ್ರಜ್ಞೆ ಕಡಿಮೆ ಆಗುತ್ತೆ. ಅಮ್ಮ, ನಿನ್ಗೇನಾದ್ರೂ ತಲೆ ಗಿಲೆ ಕೆಟ್ಟಿದ್ಯಾ? ಯಾಕೆ ಹಳೆ ವಿಷಯನೆಲ್ಲ ಕೆದಕ್ತಾ ಇದ್ಯಾ? ಆ ಐಡಿಯಾ ನಾನೇ ಕೊಟ್ಟಿದ್ದು ಸುಹಾಸಿನಿ. ಏನ್ ಮಾಡಿದ್ರಿ ನಮ್ ಬಾಸ್ಗೆ? ನಮ್ ಬಾಸ್ ನಾನು ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಹೇಳಿ, ಮಾತಾಡಿ, ಏನ್ ಮಾಡಿದ್ರಿ? ಯಾಕಪ್ಪ ಕೆಚ್ಚಾಡ್ತಾ ಇದೀಯಾ? ಈಗಂತದ್ದೇನಾಯ್ತು? ಏನ್ ಆಯ್ತಾ? ನಮ್ ಬಾಸ್ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದಾರೆ. ಅವರು ಇಷ್ಟ ಅಪ್ಸೆಟ್ ಆಗಿದ್ದೀನ ನಾನಷ್ಟೇ ಅಲ್ಲ, ಬೇರೆ ಇನ್ಯಾರು ನೋಡಿರ್ಲಿಲ್ಲ ಅನ್ಸುತ್ತೆ. ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ನಮ್ಮ ಬಾಸ್ನ ದೂರ ಮಾಡ್ತಾ ಇದ್ದೀರಾ. ರೀ ಕಾಂತ, ಏನ್ರಿ ಹೇಳ್ತಿದ್ದೀರಾ? ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಅರ್ಥ ಆದ್ರೆ ಏನು ಉಪಯೋಗ? ನಮ್ ಬಾಸ್ ಇನ್ಮೇಲೆ ಯಾರಿಗೂ ಸಿಗಲ್ಲ, ಯಾರ ಕಡೆಗೂ ಕಾಣಿಸಲ್ಲ. ಕಾಂತ ಅಂಕಲ್, ದಯವಿಟ್ಟು ಏನ್ ವಿಷಯ ಅಂತ ಅದನ್ನ ಮೊದಲು ಹೇಳಿ. ನಮ್ಮ ಬಾಸ್ ಲಂಡನ್ಗೆ ಗೋಯಿಂಗು. ಈಸ್ ನಾಟ್ ಕಮಿಂಗ್ ಬ್ಯಾಕ್. ಪರ್ಮನೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇದನ್ನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನು ನೀವು ಅವ್ರನ್ನ ನೋಡ್ಬೇಕು ಅಂದ್ರು
ಅದು ಸಾಧ್ಯನೇ ಇಲ್ಲ. ಲಂಡನ್ಗ ಏನಾಯ್ತಪ್ಪ? ಇದಕ್ಕಿದ್ದಂಗೆ ಈಗ ಅಂತದ್ದೇನಾಯ್ತು? ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಒಂದ್ಸಲ ಮದುವೆಗೆ ಹೂ ಅಂತೀರಾ, ಒಂದ್ಸಲ ಬೇಡ ಅಂತೀರಾ. ನಮ್ ಬಾಸ್ ಮನ್ಸನ್ನ ಏನ್ ಅನ್ಕೊಂಡಿದ್ದೀರಾ? ಅವರಂತ ಒಳ್ಳೆ ಅಳಿಯ ಈ ಜನ್ಮದಲ್ಲಿ ನಿಮಗೆ ಯಾರಿಗೂ ಸಿಗಲ್ಲ. ಯಾವಳ ಏನೋ ಬಾಯಿಗೆ ಬಂದಂಗ್ ಮಾತಾಡದ್ಲು ಅಂತ ನಮ್ ಬಾಸ್ನೇ ಗೋಳಿಕೊಂಡ್ಬಿಟ್ರಿ. ಹುಡುಗಿರಂದ್ರೇನೆ ಆಗದೆ ಇದ್ದವರು ಎಷ್ಟೆಲ್ಲ ಬದಲಾಗಿದ್ರು. ಆದ್ರೆ ನೀವೆಲ್ಲ ಅವ್ರನ್ನ ಮೊದ್ಲಿಗಿಂತ ಕೆಟ್ಟ ಪರಿಸ್ಥಿತಿ ಕಳಿಸೇ ಬಿಟ್ರಿ. ಬಾಸ್ತರ ಹುಡುಗ ಮನೆಗೆ ಅಳಿಯಾಗ್ಲಿ ಅಂತ ಇಡೀ ಕರ್ನಾಟಕದ ಜನತೆನೇ ಕಾಯ್ತಾ ಇದ್ರು. ಆದ್ರೆ ನೀವು ಅದನ್ನ ಕಳ್ಕೊಂಡ್ಬಿಟ್ರಿ. ಚಿನ್ನ ನಮ್ಮ ಬಾಸು, ಚಿನ್ನ ಅಂದ್ರೆ ಚಿನ್ನನೇ. ಕಾಂತ, ತಮಾಷೆ ಮಾಡ್ಬೇಡಿ, ನೀವ್ ಹೇಳ್ತಿರೋದ್ ನಿಜಾನ? ಅಯ್ಯೋ ಮೇಡಮ್, ಇಂಥ ವಿಚಾರದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ನೀವು ಮನ್ಸಾರೆ ಅವ್ರನ್ನ ಪ್ರೀತಿಸಿದ್ರಿ ತಾನೆ. ಪ್ರೀತಿಲಿ 1000 ಸಮಸ್ಯೆ ಇರುತ್ತೆ, ಆದ್ರೆ ಪ್ರೀತಿಸಿದವರು ಏನೇ ಬಂದ್ರು ಒಟ್ಟಿಗೆ ಇರಬೇಕು, ಒಬ್ರಿಗೊಬ್ರು ನಿಲ್ಬೇಕು. ಬಾಸ್ನ ಕಳ್ಕೋಬೇಡಿ ಮೇಡಮ್, ಹೇಗಾದ್ರೂ ಮಾಡಿ ಅವ್ರನ್ನ ತಡೀರಿ. ಮುಂದೊಂದು ದಿನ ಸ್ವಲ್ಪ ಧೈರ್ಯ ಮಾಡಿ ಮನ್ಸು ಬದಲಾಯಿಸಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪಶ್ಚಾತ್ತಾಪ ಪಡಬೇಡಿ. ನಾನು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ನಾನು ಬರ್ತಾ ಇದ್ದೀನಿ ಲಂಡನ್ಗೆ. ನಾನು ಬಂದೆ ಬಾಸ್, ಫ್ಲೈಟ್ ಪಾಲ್ ಮೇಲೆ ಕುತ್ಕೊಂಡ್ ಬಂದ್ಬಿಡ್ತೀನಿ. ಪರಿಮಳ ದೊಡ್ಡ ಅಮ್ಮ, ನಿಮ್ ಮನ್ಸು ಕರಗ್ಲಿ ಅಂತ ಹೀಗೆ ಒಂದ್ ಡವ್ ಮಾಡ್ತಾ ಇದೀನಿ. ಇವಾಗಾದ್ರೂ ನಿಮ್ ಹಾರ್ಟ್ ಸಾಫ್ಟ್ ಆಗಿ ನಮ್ ಬಾಸು ಮತ್ತೆ ಅಮೂಲ್ಯ ಮೇಡಮ್ ಮದುವೆಗೆ ಒಪ್ಕೊಳ್ಳೋಂಗಾಗ್ಲಿ. ಕಾಪಾಡಪ್ಪ ದೇವ್ರೆ. ನೀನು ನಿನ್ ತಲೆಗೆ ರೆಸ್ಟ್ ಕೊಡ್ತಾನೆ ಇಲ್ಲ, ಒಂದಾದ್ಮೇಲೆ ಒಂದು ಕ್ರಿಮಿನಲ್ ಕೆಲಸ ಮಾಡ್ತಾನೆ ಇದೆಯಾ. ಎಲ್ಲ ಮುಗಿದೋಗಿದೆ, ಮತ್ತೇನು ಮಾಡಲ್ಲ ಅಂತ 10 ವರ್ಷದಿಂದ ಹೇಳಿದ್ಯಲ್ಲ, ಅದನ್ನೀಗ ಮರ್ತೋಗಿದ್ಯಾ? ಕಾಲ ಬದಲಾದಾಗೆ ನಾವು ಬದಲಾಗ್ಬೇಕು, ಆಗ್ಲೇ ನಾವು ಕಾಲದ ಜೊತೆ ನಡೆಯಕ್ ಸಾಧ್ಯ. ಅದಕ್ಕೆ ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾಗೋಣ ಅಂತ ಅನ್ಕೊಂಡಿರೋದು. ವೇದಾಂತ ಅಮೂಲ್ಯ ಮದುವೆ ಹಾಳು ಮಾಡಕ್ಕೆ ನೀನು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ನಮಗೆ ಗೊತ್ತು. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ವೇದಾಂತ್ ನನ್ನ ಮಗ ಅಲ್ದೇ ಇರ್ಬೋದು, ಆದ್ರೆ ಅವನು ನನಗೆ ತಂದೆ ಸ್ಥಾನನೇ ಕೊಟ್ಟಿದ್ದಾನೆ. ಮಗನನ್ನ ಕೆಟ್ಟ ತಾಯಿಯಿಂದ ಕಾಪಾಡಿ ನನಗ್ ನಾನೇ ಸಮಾಧಾನ ಹೇಳ್ಕೊತೀನಿ. ನೋಡಿದ್ರಾಸೆ, ಇವಳು ಬದಲಾಗೋದು ಇಲ್ಲ, ಇವಳು ಕೊಬ್ಬು ಇಳಿಯಲ್ಲ. ನಾನೇ ಮಾಡ್ಕೊಡ್ತೀನಿ. ಮುಚ್ಚಿ ಹೋಗಿರೋದ್ನೆಲ್ಲ ಆಚೆ ತೆಗಿಯೋಣ, ಆಚೆ ಇರೋದ್ನೆಲ್ಲ ಒಳಗ್ ಕಳ್ಸ. ಸುಮ್ನೆ ಇರ್ರಿ. ನೀವ್ ಅನ್ಕೊಂಡ್ ಹಾಗೆ ನಾನು ಇನ್ನೇನು ಮಾಡ್ತಾ ಇಲ್ಲ ನೋಡಿ. ಈ ಪೊಲೀಸು ಕೇಸ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಾನು ಇನ್ಮೇಲೆ ಯಾವ ಸಮಸ್ಯೆನೂ ಮಾಡೋದಿಲ್ಲ. ನಿನ್ನ ನಂಬುವಷ್ಟು ಮೂರ್ಖರಲ್ಲ ನಾವು. ಆದ್ರೂ ನಿನಗೆ ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ. ಮತ್ತೆ ನೀನ್ ಬಾಲ ಬಿಚ್ಚಿದ್ರೆ ನಿನ್ ಮಗಳು ಅಂತ ನೋಡ್ದೆ ನೀನು ಯಾವ್ದಕ್ಕೆ ಅರ್ಹಳೋ ಅದನ್ನ ನಿನಗೆ ಸಿಗೋ ಹಾಗೆ ಮಾಡ್ಬೇಕಾಗತ್ತೆ. ಹುಷಾರ್ ಹುಷಾರ್. ಕಾಂತ ಅಂಕಲ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಪಾವನ್ಗಿಂತ ಒಳ್ಳೆ ಹುಡುಗ ಅಕ್ಕಂಗ್ ಸಿಗೋಕೆ ಸಾಧ್ಯನೇ ಇಲ್ಲ ಅಮ್ಮ. ಪ್ಲೀಸ್ ಒಪ್ಕೊಳ್ಳಮ್ಮ. ಭಾವ ಅಕ್ಕನ ಮನ್ಸನ್ನ ಇಷ್ಟಪಟ್ಟಿದಾರಮ್ಮ. ಅವ್ರಿಗೆ ಅಕ್ಕನ್ ಬಿಟ್ಟು ಬೇರೇನು ಬೇಕಾಗಿಲ್ಲ ಅಮ್ಮ. ಅಷ್ಟ್ ದೊಡ್ಡ ವ್ಯಕ್ತಿ ಆಗಿದ್ರು ನಿಮ್ ಮನ್ಸ್ ಬದ್ಲಾಗ್ಲಿ ಅಂತ ಮನೆ ಮುಂದೆನೆ ಬಂದು ಕುತ್ಕೊಂಡಿದ್ರು. ಹಗ್ಲು ರಾತ್ರಿ ಚಳಿ ಬಿಸಿಲು ಅಂತಾನೂ ನೋಡ್ಲಿಲ್ಲ. ಅಂತ
ಪ್ರೀತಿಸುವಂತ ವ್ಯಕ್ತಿನ ಕಳ್ಕೊಂಡ್ರೆ ನಮ್ಮಷ್ಟು ದಡ್ರೆ ಯಾರು ಇರಲ್ಲಮ್ಮ. ಪ್ಲೀಸ್ ಒಪ್ಕೋ. ಬರೀ ನಾವು ಎಷ್ಟೇ ಕಷ್ಟಪಟ್ಟಿದ್ರು, ಏನನ್ನೇ ಸಹಿಸ್ಕೊಂಡಿದ್ರು, ಅದು ನಮ್ಮ ಮಕ್ಕಳಿಗೋಸ್ಕರ. ಮಕ್ಕಳ ಕನಸನ್ನೇ ಹಾಳು ಮಾಡಿ ಮುಂದೆ ಅವರಿಗೆ ಏನನ್ನೇ ಕೊಟ್ಟರು ಅದು ವ್ಯರ್ಥ ಆಗತ್ತೆ. ಇನ್ನು ಸಮಯ ಇದೆ, ಈಗಲೂ ಯೋಚನೆ ಮಾಡು. ನಿನ್ನ ಮನಸ್ಸು ಬದಲಾಯಿಸ್ಕೊ. ನನಗೆ ಯಾಕೋ ವೇದಾಂತನೇ ಅಮ್ಮಗ್ ಸರಿ ಅಂತ ಅನ್ನಿಸ್ತಾ ಇದೆ. ಹೇಳ್ಬೇಕಾಗಿದ್ದನ್ನ ಈಗಾಗ್ಲೇ ಹೇಳಾಗಿದೆ. ಸಾಕಷ್ಟು ಸಲ ನಿನ್ನ ಹತ್ರ ಬೇಡ್ಕೊಂಡು ಹಾಕಿದೆ. ಇನ್ಮೇಲೆ ನನ್ನ ಹತ್ರ ಏನು ಕೇಳಲ್ಲಮ್ಮ. ಆದ್ರೆ ಒಂದ್ ಮಾತು ಹೇಳ್ತೀನಿ, ವೇದಾಂತ್ ನನಗ್ ಸಿಗ್ಲಿಲ್ಲ ಅಂದ್ರೆ ಇಷ್ಟು ದಿನ ಇದ್ದ ಅಮ್ಮು ಇನ್ ಮುಂದೆ ಇರಲ್ಲ. ನಾನು ನಾನಾಗಿರಲ್ಲ. ಖುಷಿ ಸಂತೋಷ ಅದೆಲ್ಲ ಇವತ್ತಿಗೆ ನನ್ನ ಜೀವನದಲ್ಲಿ ಮುಗ್ದೋಗುತ್ತೆ. ಆಮೇಲೆ ನಾನು ಕೂಡ 3 ಹೊತ್ತು ಕಣ್ಣೀರ್ ಹಾಕೋ ಮಾಮೂಲಿ ಹುಡುಗಿ ಆಗ್ಬಿಡ್ತೀನಿ. ಆಮೇಲೆ ಆ ಕಣ್ಣೀರ ನನಗ್ ಸಂಗಾತಿ ಆಗೋಗ್ಬಿಡುತ್ತೆ. ಕಣ್ಣೀರ್ ಜೊತೆ ಬದುಕ್ತೀನಿ ಹೊರತು ಇನ್ನೊಬ್ಬರ ಜೊತೆ ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಇದ್ರ ಮೇಲೆ ನಿನಗೆ ಹೇಳೋದೇನಿಲ್ಲ ಅಮ್ಮ. ನನ್ನನ್ನ ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಅಮೂಲ್ಯ ಸಂತೋಷವಾಗಿ ಸುಖವಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಮ್ಮ ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ಅಮ್ಮ 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 ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಮ್ಮ ಅಯ್ಯೋ, ಹತ್ತು ಏನೇ ಮುಖ ನೋಡ್ತಿದ್ಯಾ? ಅಮ್ಮ ನಿಜನಾ? ಇದನ್ನೆಲ್ಲ ಆಮೇಲೆ ಮಾತಾಡೋಣ, ಹೊರಗೆ ನಡಿ. ವೇದಾಂತ್ 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 ಅಯ್ಯೋ, ಅವ್ನು ಕೇಳಿಸ್ತಿಲ್ಲ. ನಿನ್ ಗಾಡಿ ಮುಂದಕ್ಕೆ ಹೋಗಲ್ಲ, ಅವನಿಗೆ ಕಿವಿ ಕೇಳಿಸಲ್ಲ. ವೇದಾಂತ್ 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 ಬೇಗ ಹೋಗಿ, ನೀನು ಹೋಗು ಹೋಗು. ವೇದಾಂತ್ ವೇದಾಂತ್ इश्क शिफाया, इश्क शिफाया, इश्क पर्दे में किसी की आंखों में लबरेज है। इश्क शिफाया, महबूब का साया, इश्क मलमल में ये लिपटा हुआ तबरेज है। ಏನ್ ವೇದಾಂತ್ ನೀನು? ನಾನು ಆಗ್ಲಿಂದ ನಿಲ್ಸು ನಿಲ್ಸು ಅಂತ ಕೂಗ್ತಾ ಇದ್ದೀನಿ, ನಿನಗೆ ಕೇಳಿಸ್ಲಿಲ್ವಪ್ಪ? ನೀನ್ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ನಾ ಬಿಟ್ಬಿಡ್ತೀನಾ?
ನನಗಿಂತ ದೊಡ್ಡ ಹಠ ನಿನಗೆ, ನಿನಗಿಂತ ಜಾಸ್ತಿ ಹಠ ಇವಳಿಗೆ. ಇವಳನ್ನ ಬೇರೆ ಯಾರಾದ್ರೂ ಹುಡುಗನಿಗೆ ಮದ್ವೆ ಮಾಡ್ಕೊಟ್ರೆ ಆ ಹುಡುಗನ ಜೀವನನ ಹಾಳು ಮಾಡಿದ ಪಾಪ ನನಗ್ ಸುತ್ಕೊಳ್ಳುತ್ತೆ. ಈ ಬಜಾರಿನ ನೀನೇ ನೋಡ್ಕೋಬೇಕು. ನೀನಲ್ದೆ ಬೇರೆ ಯಾರು ಇವಳನ್ನ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ. ತಗೋ, ಇವಳನ್ನ ಮದ್ವೆ ಮಾಡ್ಕೊ. ನಂದೇನು ತಕರಾರಿಲ್ಲ. ಇನ್ನೀನುಂಟು, ಇವಳುಂಟು. ಇನ್ಮೇಲೆ ನಾನೇ ಏನಾದ್ರೂ ಹೇಳಿದ್ರು ನನ್ ಮಾತನ್ನು ಕೇಳ್ಬೇಡ ನೀನು. ನಿಮ್ದು ಸರಿಯಾದ ಜೋಡಿ. ಎರಡು ಕಣ್ಣ ಚಪ್ಪಾಳೆ, ಎರಡು ಮನದ ಸೂವಾಲೆ, ಮುದ್ದಾದ ಜೋಡಿಗೆ ನಾದದ ಮಾಲೆ ಕಟ್ಟಿಮೇಳ. ಬಂಧು ಬಳಗ ಆಶಯವೇ, ಪ್ರೇಮ ಕೊಂದು ಆದರವೇ, ಮುಕ್ಕೋಟಿ ದೇವರ ಆಶೀರ್ವಾದವೇ ಗಟ್ಟಿಮೇಳ. ಕುಲವಿಗೆ ತಾಳ, ಖುಷಿ ಧಾರಾಳ, ಬೆಸರಿದೆ ಕಿರು ಬೆರಳ. ಇದು ಗಟ್ಟಿ ಮೇಳ, ಗಟ್ಟಿ ಮೇಳ, ಇದು ಗಟ್ಟಿ ಮೇಳ, ಗಟ್ಟಿ ಮೇಳ, ಇದು ಗಟ್ಟಿ ಮೇಳ, ಗಟ್ಟಿ ಮೇಳ, ಇದು ಗಟ್ಟಿ ಮೇಳ. ಗಟ್ಟಿ ಮೇಳ, 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 ಗಟ್ಟಿ ಮೇಳ. Hey, crazy fellow. What? ಏನಿದು? ಸಾರ್ಥಕ್, ಏನಿದು ಸಾರ್ಥಕ್? ಆದ್ಯ, ಏನ್ ಮಾಡ್ತಿದ್ಯಾ? ಅಪ್ಪ, ವಾಟ್ ಇಸ್ ದಿಸ್ ಅಪ್ಪ? ಏನಾಯ್ತು? ಏನಾಗ್ತಿದೆ? ಸ್ಟಾಪ್ ಇಟ್! ಸ್ಟಾಪ್! ಸ್ಟಾಪ್ ಇಟ್! ಏನ್ ಮಾಡ್ತಿದ್ದೀರಾ? ಏನಾಗಿದೆ ಎಲ್ಲರಿಗೂ? ಆದ್ಯ, ನಿನ್ಗಾದ್ರೂ ಬುದ್ಧಿ ಬೇಡ್ವಾ? ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ ಅಣ್ಣ, ಇದಕ್ಕಿಂತ ಖುಷಿ ಏನಿದೆ?